ಆತ್ಮೀಯ ಭಾವಿ ಸೈನಿಕರೇ, ಮೇಜರ್ ಅರುಣ್ ಕುಮಾರ್ ಪಾಂಡೆ ಅವರು ರಜಪೂತ್ ರೆಜಿಮೆಂಟ್ 44 ಬಟಾಲಿಯನ್ 9 ಜೂನ್ 2020ರಲ್ಲಿ ಜಮ್ಮು ಕಾಶ್ಮೀರದ ಒಂದು ಹಳ್ಳಿಯಲ್ಲಿ 5 ಉಗ್ರವಾದಿಗಳ ಬಗ್ಗೆ ಒಂದು ವಿಶೇಷ ಸೂಚನೆ ಸಿಕ್ಕಿತು. ಒಂದು ವಿಶೇಷ ಮಾದರಿಯಲ್ಲಿ ಆ ಪ್ರದೇಶದ ಬಗ್ಗೆ ಮಾಹಿತಿ ಪಡೆದು ಆ ಭಯೋತ್ಪಾದಕರ ಕಾರ್ಯಪ್ರವೃತ್ತಿಯನ್ನು ಗಮನಹರಿಸಿ ಒಂದು ವಿಶೇಷ ಪಡೆಯೊಂದಿಗೆ ನೀವು ದಟ್ಟವಾದ ಅರಣ್ಯ ಹಾಗೂ ಆಳವಾದ ಪೊದೆಗಳಲ್ಲಿ ಭಯೋತ್ಪಾದಕರ ಹುಡುಕುವ ಮುಂದಾಳತ್ವವನ್ನು ನೀವು ವಹಿಸಿಕೊಂಡು ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಸಂಗಡಿಗರೊಂದಿಗೆ ಹಾಗೆಯೇ ಮುಂದುವರೆದಿರಿ. ನೀವು ಹಾಗೆ ಹೋಗುವಾಗ ನಿಮ್ಮ ಮುಂದೆ ಗುಂಡಿನ ದಾಳಿ ಶುರುವಾಯಿತು. ಅದನ್ನು ನೀವು ನಿಮ್ಮ ಸಂಗಡಿಗರೊಂದಿಗೆ ಅವರನ್ನು ಹಿಡಿದು ಒಂದು ಪ್ರದೇಶದಲ್ಲಿ ಅವರಿಗೆ ಗುಂಡಿನ ದಾಳಿಯನ್ನು ನಡೆಸಿ ಅವರನ್ನು ಸೆದೆಬಡಿದಿರಿ. ನೀವು ಗುಂಡಿನ ದಾಳಿ ಮಾಡುವಾಗ ನಿಮ್ಮ ಸುರಕ್ಷತೆ ಬಗ್ಗೆ ಒಂದಿಷ್ಟು ಯೋಚನೆ ಮಾಡದೆ ನಿಮ್ಮ ಪಡೆಯ ಮುಂದಾಳತ್ವ ವಹಿಸಿ ಅಂತಹ ಭಯೋತ್ಪಾದಕರನ್ನು ನಿಮ್ಮ ಶೌರ್ಯ ಹಾಗೂ ಚತುರತೆಯಿಂದ ನಿಗ್ರಹ ಮಾಡಿದಿರಿ. ನಿಮ್ಮ ಇಂತಹ ಸಾಹಸ ಹಾಗೂ ಪರಾಕ್ರಮದ ನಡೆಯಿಂದ ಭಯೋತ್ಪಾದಕರನ್ನು ನಿಗ್ರಹ ಮಾಡಿದಿರಿ. ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ನೀವು ಅತ್ಯಂತ ಸಾಹಸ ಹಾಗೂ ಪರಾಕಾಷ್ಠೆಯಿಂದ ನಿಭಾಯಿಸಿದಿರಿ. ಆದ ಕಾರಣ ಇಂದು ಭಾರತ ಸರ್ಕಾರ ನಿಮಗೆ ಶೌರ್ಯ ಪ್ರಶಸ್ತಿ ಕೊಟ್ಟು ನಿಮ್ಮ ಸಾಹಸಕ್ಕೆ ಒಂದು ಹೆಮ್ಮೆಯ ಕೊಡುಗೆ ನೀಡಿದಂತಾಗಿದೆ. ಮೇಜರ್ ಅರುಣ್ ಕುಮಾರ್ ಪಾಂಡೆ ಅವರಿಗೆ ಸೇನೆಯ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಶೌರ್ಯ ಚಕ್ರ ಪ್ರಶಸ್ತಿಯನ್ನು ರಾಷ್ಟ್ರಪತಿ ಭವನದಲ್ಲಿ ರಕ್ಷಣಾ ಪಡೆಯ ಸಮಾರಂಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಆತ್ಮೀಯ ಭಾವಿ ಸೈನಿಕರೇ, ಈ ವಿಡಿಯೋ ನಿಮ್ಮ ಸ್ಫೂರ್ತಿಗಾಗಿ, ಏಕೆಂದರೆ ನೀವು ಇಂಡಿಯನ್ ಆರ್ಮಿಯನ್ನು ಸೇರಬೇಕು, ಶೌರ್ಯ ಚಕ್ರ ಪ್ರಶಸ್ತಿಯನ್ನು ಪಡೆಯಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ವಿಡಿಯೋವನ್ನು ಮಾಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ವೀಕ್ಷಿಸಿ. ಜೈ ಹಿಂದ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ SSC MTS ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು SSC GD ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.